ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಕಾರಣರಾದ ಕೆಎಸ್ ಈಶ್ವರಪ್ಪರನ್ನ ತಕ್ಷಣ ಬಂಧಿಸಬೇಕು. ಹೈಕೋರ್ಟ್ ಜಸ್ಟಿಸ್ ಮೂಲಕ ತನಿಖೆಯಾಗಬೇಕು. ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಎಂದು ಉಡುಪಿಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಅವರು ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ 40% ಸರ್ಕಾರ ಇದೆ. ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರು ಆರೋಪವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಿಯವರ ಗಮನಕ್ಕೆ ತಂದರೂ ತನಿಖೆ ಆಗಲಿಲ್ಲ. ಪ್ರಧಾನಮಂತ್ರಿಗಳು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಡೆತ್ ನೋಟ್ನಲ್ಲಿ ಈಶ್ವರಪ್ಪನವರ ಹೆಸರಿದೆ. ಅವರಿಗೆ ಶಿಕ್ಷೆಯಾಗಬೇಕು ಎಂದು ಸಂತೋಷ್ ಬರೆದಿದ್ದಾನೆ. ಈಶ್ವರಪ್ಪ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮುಂದೆ ಇಂಥ ಭ್ರಷ್ಟಾಚಾರ ಪ್ರಕರಣ ಆಗಬಾರದು. ಈ ತಕ್ಷಣ ಈಶ್ವರಪ್ಪನವರ ಬಂಧನವಾಗಬೇಕು. ಹೈಕೋರ್ಟ್ ಜಸ್ಟಿಸ್ ಮೂಲಕ ತನಿಖೆ ಆಗಬೇಕು. ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ. ಇದು ಆತ್ಮಹತ್ಯೆಯು ಬೇರೆ ಕಾರಣಗಳಿವೆಯಾ ತನಿಖೆಯಿಂದ ಗೊತ್ತಾಗಬೇಕು. ಡೆತ್ ನೋಟ್ ಸ್ಪಷ್ಟವಾಗಿರುವುದರಿಂದ ಆತ್ಮಹತ್ಯೆ ಅಂತಾನೆ ಹೇಳಬಹುದು. ತನಿಖೆಯಾದರೆ ಎಲ್ಲ ಸ್ಪಷ್ಟವಾಗುತ್ತದೆ ಎಂದರು. ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ, ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತಾರೆ. ಆದರೆ ಅದು ಯಾವುದೂ ಕೂಡ ಯಾವುದೇ ರೀತಿಯ ಒಂದು ತನಿಖೆ ಆಗಲಿ ಅಥವಾ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಆಗಲಿ ಪ್ರಧಾನಮಂತ್ರಿಗಳಿಂದಾಗಲಿ ಮತ್ತು ಮುಖ್ಯಮಂತ್ರಿಗಳಿಂದ ಆಗಲಿ ಬರೋದಿಲ್ಲ. ಇದು ಒಂದು ಭಾಗ. ಎರಡನೇ ಭಾಗ, ಈ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು 40% ಹಣ ಕೇಳಿದ್ದಾರೆ ಅಂತೇಳಿ ಸಂತೋಷ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಉಡುಪಿಯಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅದರಲ್ಲಿ ಅವನ ಡೆತ್ ನೋಟ್ನಲ್ಲಿ ಬರೆದಿಡ್ತಾನೆ, ಮಾನ್ಯ ಈಶ್ವರಪ್ಪನವರು ಇದಕ್ಕೆ ಕಾರಣ, ಅವರಿಗೆ ಶಿಕ್ಷೆ ಆಗಬೇಕು ಅಂತೆಲ್ಲ ಬರೆದಿಡ್ತಾನೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ಯಾವುದೇ ರೀತಿ ಸ್ಪಂದಿಸೋದಿಲ್ಲ. ನಂತರ ಈಗಾಗಲೇ ನಾವು ನಮ್ಮ ರಾಜ್ಯದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ರಾಜ್ಯಪಾಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮಧ್ಯೆ ನಮ್ಮ ಒತ್ತಾಯ ಇದ್ದದ್ದು ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನು ಕಾನೂನಿನ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಾರ್ಜ್ ಬಂಧನವಾಗಿದ್ದ ಬಿಜೆಪಿ ಪ್ರಶ್ನೆಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ, ಜಾರ್ಜ್ ಕೇಸೇ ಬೇರೆ, ಈ ಪ್ರಕರಣವೇ ಬೇರೆ. ಎರಡು ಪ್ರಕರಣಗಳನ್ನ ಹೋಲಿಸಬಾರದು. ಬಿಜೆಪಿಯವರು ಯಾವತ್ತೂ ಹೀಗೇನೆ ಮಾಡ್ತಾರೆ. ನೀನು ತಪ್ಪು ಮಾಡಿದ್ದೀ ಅಂದ್ರೆ ನೀವು ಮಾಡಿಲ್ವಾ ಎಂದು ಕೇಳುತ್ತಾರೆ. ಈ ಸಮರ್ಥನೆ ಮಾಡುವುದು ಕೆಟ್ಟ ಬೆಳವಣಿಗೆ. ಆ ಪ್ರಕರಣದಲ್ಲಿ ಜಾರ್ಜ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಬಿಐ ತನಿಖೆಯಾಯಿತು, ಏನಿಲ್ಲ ಎಂಬುದು ಗೊತ್ತಾಯಿತು ಎಂದು ಹೇಳಿದರು. ಆ ಕೇಸೇ ಬೇರೆ, ಈ ಕೇಸೇ ಬೇರೆ. ವೈ ಡು ಯು ಕಂಪೇರ್? ಇದು ಇವ್ರದ್ದು, ಈ ಬಿ ಜೆ ಪಿಯವ್ರದ್ದು ಯಾವಾಗಲೂ ಅಷ್ಟೇ. ನೀನೇನಾದ್ರು ತಪ್ಪು ಮಾಡಿದ್ದೆ ಅಂದರೆ ಹಾಗಾದ್ರೆ ನೀವು ಮಾಡಿರಲಿಲ್ವಾ ಅನ್ನುವಂಥ ಸಮರ್ಥನೆ ಮಾಡುವಂಥದ್ದು ಇದೆಯಲ್ಲ, ಅದು ಭಾಳ ಕೆಟ್ಟದ್ದು ಅಂಥೇಳಿ ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ಹೌದಪ್ಪ, ಅವರು ತಪ್ಪು ಮಾಡಿದ್ದಾರೆ ಅಂತಲೇ ಇದ್ದಾಗ ಅವರು ರಾಜೀನಾಮೆ ಕೊಟ್ಟರು. ಅವರಿಗೆ ಶಿಕ್ಷೆ ಆಗೋದಕ್ಕೆ ಅವ್ರು ತನಿಖೆ ಆಯಿತು, ಸಿಬಿಐ ಎನ್ಕ್ವೈರಿ ಆಯಿತು, ಏನಿಲ್ಲ ಅಂತ ಬಂದು ನಿಮಗೂ ತನಿಖೆ ಆಗಲಿ ಅಲ್ವಾ? ಅದಕ್ಕಾಗಿ ನಾವು ನಿಮ್ಮನ್ನು ಅರೆಸ್ಟ್ ಮಾಡಬೇಕು. A1 ಅರೆಸ್ಟ್ ಮಾಡೋದಿಲ್ಲ. ಯಾರೋ A10 A15 ಇದ್ದರೆ ಅವನ್ನ ಕರೆಸಿ ಪೊಲೀಸ್ ಸ್ಟೇಷನಲ್ಲಿ ಕೇಳಿಬಿಟ್ಟು ಎನ್ಕ್ವೈರಿ ಮಾಡಿ ಕಳಿಸ್ತಾರೆ. A1 ಅಂತ ಇರುವಾಗ ನೀವೇ ಮೂಲ ಕಾರಣ ಅಂತ ಅಲ್ವಾ ಅರ್ಥ? ಅದಕ್ಕಾಗಿ ನಾವು ಕೇಳ್ತಾ ಇರೋದು ಅರೆಸ್ಟ್ ಮಾಡಿ ಅವರು. ಜಾತಿಯ ಕಾರಣಕ್ಕೆ ಅವಮಾನ ಎದುರಿಸಿದ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಇದನ್ನ ಕಾನೂನಿನಿಂದ ಸರಿಪಡಿಸಲು ಸಾಧ್ಯವಿಲ್ಲ. ಜನರ ಮನಸ್ಸು ಬದಲಾವಣೆಯಾಗಬೇಕು. ಹಿಂದೆಲ್ಲ ನಾನು ನಡೆದ ಘಟನೆಗಳ ಕಾರಣಕ್ಕೆ ಹೇಳಿದ್ದೆ. ಬಾಲ್ಯದಿಂದಲೂ ತಾರತಮ್ಯ ಅನುಭವಿಸಿಕೊಂಡು ಬಂದಿದ್ದೇನೆ. ಅದನ್ನ ನನ್ನಂತವರು ಹೇಳದೆ ಮತ್ಯಾರು ಹೇಳಬೇಕು? 21ನೇ ಶತಮಾನದಲ್ಲಾದರೂ ಬದಲಾವಣೆಯಾಗಲಿ ಅನ್ನುವ ಉದ್ದೇಶದಿಂದ ಹೇಳಿದ್ದೇನೆ ಎಂದು ಹೇಳಿದರು. ಯಾರು ಕಾನೂನು ಮಾಡಿ ಸರಿಪಡಿಸೋದಕ್ಕಾಗಲ್ಲ. ಜನರ ಮನಸ್ಸು ಬದಲಾವಣೆ ಆಗಬೇಕು. ಅದನ್ನೇ ನಾನು ಹೇಳೋದು, ಮನಸ್ಸು ಬದಲಾವಣೆ ಆಗಬೇಕು, ಅದರ ಪ್ರಯತ್ನ ಆಗಬೇಕು. ಭಾಳ ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಏನು ಹೇಳ್ತೀವಿ? ಹಿಂದೆ ಎಲ್ಲ ನಾನು ಶಾಸಕನಾಗಿದ್ದಾಗ, ಸಚಿವನಾಗಿದ್ದಾಗ ನಡೆದಂಥ ಘಟನೆಗಳು ನಾವು ಸಣ್ಣ ಹುಡುಗರಿಂದನೂ ಕೂಡ ಅನುಭವಿಸ್ಕೊಂಡು ಬಂದಿದ್ದೇವೆ. ಅದು ನಮ್ಮಂಥವ್ರು ಹೇಳದೇ ಇದ್ರೆ ಯಾರೇ ಹೇಳಿ. ಈಗಲಾದರೂ 21ನೇ ಶತಮಾನದಲ್ಲಿ ಬದಲಾವಣೆ ಆಗಲಿ ಅನ್ನುವಂಥ ಉದ್ದೇಶದಿಂದ